ಕಾರ್ಮಿಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ಬಂಧುಗಳೇ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಹಬ್ಬ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಮತವನ್ನು ಚಲಾಯಿಸಬೇಕಾಗಿದೆ. ಯಾಕಾಗಿ ಅಂತ ಹೇಳಿದ್ರೆ ನಮ್ಮ ಹಕ್ಕುಗಳನ್ನು ನಾವು ಉಳಿಸ್ಕೋಬೇಕಾಗಿದೆ ಮತ್ತು ಸಂವಿಧಾನದತ್ತವಾಗಿ ಬಂದಿರತಕ್ಕಂಥ ಹಕ್ಕುಗಳನ್ನು ಇವತ್ತು ಆಳ್ತಾ ಇರ್ತಕ್ಕಂಥ BJPಯ ಕೇಂದ್ರ ಸರ್ಕಾರ ನಮ್ಮ ಹಕ್ಕುಗಳನ್ನು ಕಳೆದ ಕೋವಿಡ್ ಸಂದರ್ಭದಲ್ಲಿ ಕಸಿದುಕೊಂಡಿದೆ. ಅಂದರೆ ಏನು, ನಮ್ಮ ಪರವಾಗಿರ್ತಕ್ಕಂಥ 44 ಕಾರ್ಮಿಕ ಕಾಯ್ದೆಗಳನ್ನು 4 ಕೋಡ್ಗಳಾಗಿ ಜಾರಿ ಮಾಡಿ, ಅದು ರಾತ್ರಿ ಏನು ಯಾವುದೇ ಅಧಿವೇಶನದಲ್ಲಿ ಚರ್ಚೆ ಇಲ್ಲ, ಅದನ್ನು ಸದನದಲ್ಲಿ ಮಂಡನೆಯಿಲ್ಲ, ಅದನ್ನು ಒಂದು ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ಜಾರಿಗೆ ತಂದು ಇವತ್ತು ನಮಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಇದರಿಂದ ನಾವು ನಮ್ಮ ಕೆಲಸದ ಭದ್ರತೆಯನ್ನು ನಾವು ಪಡ್ಕೊಂಡಿರ್ತಕ್ಕಂಥ ಹಕ್ಕುಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಸೊ ಈ ಕಾರಣಕ್ಕಾಗಿ ನಾವು ಈ ಬಾರಿಯ ಚುನಾವಣೆಯಲ್ಲಿ BJP ಮತ್ತು BJPಯ ಜೊತೆ ಇರ್ತಕ್ಕಂಥ ಮೈತ್ರಿ ಪಕ್ಷಗಳನ್ನು ನಾವು ಸೋಲಿಸಬೇಕಾಗಿದೆ ಬಂಧುಗಳೇ. ಈ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೂ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಮೂಲಕ ನಾವು ಈ ಚುನಾವಣೆಯಲ್ಲಿ ನಾವು ಕರ್ನಾಟಕದಲ್ಲಿ BJPಯನ್ನು ಸೋಲಿಸೋ ಮುಖಾಂತರ ನಾವು ಕೇಂದ್ರದಲ್ಲಿ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬಂಧುಗಳೇ, ನೀವೆಲ್ಲರೂ ಗಮನಿಸಿರ್ಬೋದು, ಇಂದಿನ ಕರ್ನಾಟಕದಲ್ಲಿ ಜಾರಿಗೆ ಬಂದಂಥ ಕರ್ನಾಟಕ ಸರ್ಕಾರ ಆರಂಭದಲ್ಲಿ ಅನ್ನಭಾಗ್ಯ ಯೋಜನೆಗೆ 10 kg ಅಕ್ಕಿ ಕೊಡ್ತೀವಿ, ಕೇಂದ್ರ ಸರ್ಕಾರ ನೀವು 5 kg ಅಕ್ಕಿಯನ್ನು ನಾವು ಕೊಡಿ, 34 ರೂಪಾಯಿ ನಿಮ್ಗೆ ಹಣ ಕೊಡ್ತೀವಿ ಅಂತ ಹೇಳ್ತು. ಆದರೆ ಸರ್ಕಾರ ಅಕ್ಕಿಯನ್ನು ಕೊಡಲಿಲ್ಲ. ನಮ್ಮ ಹತ್ರ ಅಕ್ಕಿ ಇಲ್ಲ ಅಂತ ಸುಳ್ಳು ಹೇಳ್ತು ವಾಸ್ತವದಲ್ಲಿ. ಆದರೆ ಅಕ್ಕಿ ಇತ್ತು, ಇವತ್ತಿಗೂ ಕೂಡ ಇದೆ. ಅದೇ ಸರ್ಕಾರ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಎಥನಾಲ್ ಮಾಡಲಿಕ್ಕೆ ಅಕ್ಕಿಯನ್ನು ಮಾರಾಟ ಮಾಡಿದ್ದಾರೆ. ಹಾಗೇನೆ ನಿಮ್ಗೆಲ್ರಿಗೂ ಗೊತ್ತಿದೆ, ಕಳೆದ 3 ತಿಂಗಳ ಹಿಂಭಾಗದಲ್ಲಿ ಅದೇ ಅಕ್ಕಿಯನ್ನು ಭಾರತ್ ಅಕ್ಕಿ ಅಂತೇಳಿ 29 ರೂಪಾಯಿಗೆ kg ಹಂಗೆ ಮಾರ್ಕೆಟ್ನಲ್ಲಿ ಮೋದಿ ಫೋಟೋವನ್ನು ಹಾಕಿ ತಗೊಂಡು ಬಂದು ಮಾರಾಟ ಮಾಡಿದ್ದಾರೆ. ಬೆಂಗಳೂರಿನ ಬೀದಿಗಳಲ್ಲಿ ಮತ್ತು ಬೇರೆ ಕಡೆಗೆಲ್ಲ ಮಾರಾಟ ಮಾಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರದ ಉಗ್ರಾಣದಲ್ಲಿ FCIನಲ್ಲಿ ಅಕ್ಕಿ ಇದ್ರೂ ಕೂಡ ನಮಗೆ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನು ಕೊಡಲಿಲ್ಲ. ಅಂದರೆ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಈ ಸರ್ಕಾರ ಜನ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಮತ್ತು ಬಡವರ ವಿರೋಧಿ. ಈ ಹಿನ್ನೆಲೆಯಲ್ಲಿ ನಾವು ಈ ಸರ್ಕಾರವನ್ನು ತೊಲಗಿಸಬೇಕಾಗಿದೆ. ಆಗಲೇ ನೀವೆಲ್ಲರೂ ಗಮನಿಸಿರ್ತೀರಿ, ಪತ್ರಿಕೆಗಳಲ್ಲಿ ಮತ್ತು ಟಿವಿಗಳಲ್ಲಿ ಹೇಳಿಕೆ ಬಂದಿದೆ. ನಮ್ಮ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಉತ್ತರ ಕನ್ನಡದ ಒಬ್ಬ ಹುಚ್ಚ ಅಂತ ಅವನು ಕರೀತಾರೆ. ಆದರೆ ಅವನು ಹುಚ್ಚ ಅಲ್ಲ, ಆದರೆ ಅದನ್ನ ತೇಲ್ಸಲಿಕ್ಕೋಸ್ಕರ ಹುಚ್ಚ ಅಂತ ಹೇಳ್ತಾ ಇದ್ದಾರೆ. ಅದು ವಾಸ್ತವದಲ್ಲಿ ನಿಜವಾದ ಅಂಶ. ನಾವು 400 ಸಂಸದರನ್ನು ನಾವು ಗೆದ್ರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಆತ ಹೇಳಿಕೆ ಕೊಟ್ಟಿದ್ದ. ಇದನ್ನೇ ರಾಜಸ್ಥಾನದಲ್ಲಿ ಮತ್ತೊಬ್ಬ ಆಕೆ BJPಯ ಸಂಸದೆ ಮತ್ತೆ ಅದನ್ನು ಪುನರುಚ್ಚಾರಣೆ ಮಾಡಿದ್ದಾರೆ. ಸೊ ಇದ್ಯಾವುದು ಕೂಡ ಸುಮ್ಮನೆ ನಾಟಕ ಅಲ್ಲ, ಹುಸಿ ಸುಳ್ಳು ಅಲ್ಲ, ಇದು ಸತ್ಯ. ಅಂದರೆ ಅವರ ಅಂತರ್ಯದಲ್ಲಿರ್ತಕ್ಕಂಥ ವಿಚಾರವನ್ನು ಅವರು ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅವರು 400 ಸ್ಥಾನವನ್ನು ನಿಜವಾಗ್ಲೂ ಕಳಿಸ್ಕೊಂಡ್ರೆ ನಮ್ಮ ಹಕ್ಕುಗಳನ್ನು ಅವರು ಸಂಪೂರ್ಣವಾಗಿ ಕಸಿದುಕೊಳ್ತಾರೆ. 75 ವರ್ಷಗಳಿಂದ ನಾವು ಪಡ್ಕೊಂಡಿರ್ತಕ್ಕಂಥ ಸಂವಿಧಾನ ಇವತ್ತು ಕುಸಿತಕ್ಕಂಥ ಹಂತಕ್ಕೆ ಬಂದಿದೆ. ಇವತ್ತು ನಮ್ಮ ಪಾಲಿಗೆ ಬರ್ಬೇಕಾಗಿರ್ತಕ್ಕಂಥ ತೆರಿಗೆ ಹಣವನ್ನು ಅವ್ರು ಕೊಡ್ತಾ ಇಲ್ಲ. ಮತ್ತು ನಮ್ಮ ಪಾಲಿಗೆ ಬರ್ಬೇಕಾಗಿರ್ತಕ್ಕಂಥ ಬೇರೆ ಹಣಗಳನ್ನು, ತೆರಿಗೆಯ ರೂಪದಲ್ಲಿ ಬರ್ಬೇಕಾಗಿರ್ತಕ್ಕಂಥ ಹಣವನ್ನು ನಮಗೆ ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ನಾವು BJPಯನ್ನು ಸೋಲಿಸಬೇಕಾಗಿದೆ. ಭಾಳ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, 44 ಕಾರ್ಮಿಕ ಕಾಯ್ದೆಗಳನ್ನು ಜಾರಿಗೆ ಮಾಡೋ 4 ಕೋಡ್ಗಳನ್ನಾಗಿ ಮಾಡಿದ್ದಾರೆ. ಆ 4 ಕೋಡ್ಗಳಿಂದ ನಮಗೆ ಇವತ್ತು ಕೆಲಸದ ಭದ್ರತೆ ಇಲ್ಲವಾಗಿದೆ. ಹಿಂದೆ ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ನಮ್ಗೆ ಹಕ್ಕುಗಳಿರ್ತಾ ಇತ್ತು. ಗುತ್ತಿಗೆದಾರರ ಹತ್ರ ಹೋಗಿ ನಮಗೆ ಕಡ್ಡಾಯವಾಗಿ ESI ಆಗಲಿ, PF ಆಗಲಿ, ಭತ್ತನಾಗಲಿ ನಾವು ಕೇಳಬಹುದಾಗಿತ್ತು. ಈ ಹೊಸ ಕಾಯ್ದೆಗಳು ಜಾರಿ ಆದರೆ ಇದ್ಯಾವುದೂ ನಮಗೆ ಕಡ್ಡಾಯವಾಗಿ ಜಾರಿ ಮಾಡೋಕ್ಕಾಗಲ್ಲ. ಯಾರು ಮಾಲೀಕ ಅಥವಾ ಗುತ್ತಿಗೆದಾರ ಕಂಪನಿ ಮಾಲೀಕ ಒಪ್ಪಿದ್ರೆ ಮಾತ್ರ ನಮಗೆ ESI ಆಗಲಿ, PF ಆಗಲಿ, ಭತ್ತದ ಸಿಗುತ್ತೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ನಾವು ಕಾರ್ಮಿಕ ಸಂಘಟನೆಯನ್ನು ಕಟ್ಟತಕ್ಕಂಥ ಹಕ್ಕನ್ನು ನಾವು ಕಸಿದುಕೊಳ್ತಾ ಇದ್ದೇವೆ. ಅಂದರೆ ಈ ಎಲ್ಲ ಕಾಯ್ದೆಗಳನ್ನು ಮಾನ್ಯ ಮೋದಿ ಅವರು ಯಾವಾಗ ತಂದರು ಅಂತ ನಿಮ್ಗೆ ನೆನಪಿರ್ಬೋದು. ನಾವೆಲ್ಲರೂ ಲಾಕ್ಡೌನ್ ಮಾಡಿ ಮನೆಯಲ್ಲಿ ಇರಬೇಕಾದ್ರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ಇದನ್ನು ಜಾರಿ ಮಾಡಿ ತಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ, ಬಡ ಜನರ ವಿರೋಧಿಯಾಗಿರ್ತಕ್ಕಂಥ BJPಯನ್ನು ಮತ್ತು BJP ಬೆಂಬಲಿತ ಕರ್ನಾಟಕದಲ್ಲಿ JDS ಅನ್ನು ಕೂಡ ನಾವು ಸೋಲಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಎಚ್ಚೆತ್ತುಕೊಂಡು ಈ ಬಾರಿ ಇವರನ್ನು ಸೋಲಿಸತಕ್ಕಂಥ ಅಭ್ಯರ್ಥಿಗೆ ಮತ ಚಲಾಯಿಸುವ ಮುಖಾಂತರ ನಾವು ಇವರನ್ನು ಅಧಿಕಾರದಿಂದ ಇಳಿಸಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರೂ ವಿನಂತಿ ಮಾಡ್ತೀನಿ. ನಮಸ್ಕಾರ.